ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಬೇಳೆ ಸಾರೆಲ್ಲ ತಿಂದು ಬೇಜಾರಾದಾಗ ಇಲ್ಲ ಹಬ್ಬಗಳ ದಿನ ಆದರೂ ಅಷ್ಟೇ ಈ ಸಾಂಬಾರು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬಟಾಣಿ, ಕಡಲೆ, ಆಲೂಗಡ್ಡೆ, ಬದನೆಕಾಯಿ ಹಾಕಿಬಿಟ್ಟು ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋಬಿಟ್ಟು ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬಟಾಣಿ, 2 ಕಪ್ ಆಗುವಷ್ಟು ಕಡಲೆಕಾಳನ್ನು ತೊಗೊಂಡು 8 ಗಂಟೆಗಳ ಕಾಲ ನೆನೆಸಿಟ್ಕೋಬೋದು. ಇಲ್ಲ ಅಂದರೆ ಬಿಸಿನೀರಿಗೆ ಹಾಕ್ಕೊಂಡ್ರೆ 2 ಗಂಟೆಗಳ ಕಾಲ ಆದರೆ ಸಾಕು, ನೆನೆಯುತ್ತೆ. ನಾನು ಬಿಸಿನೀರಿಗೆ ಹಾಕ್ಕೊಂಡು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ಒಂದು 2 ಸತಿ ಚೆನ್ನಾಗಿ ತೊಳ್ಕೊಂಬಂದು ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ. ನಮಗೆ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮುಚ್ಚಳನ ಕ್ಲೋಸ್ ಮಾಡಿ 2 ರಿಂದ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ನಾನಿಲ್ಲಿ 3 ವಿಸಿಲನ್ನು ಹಾಕ್ಸ್ಕೊತಾ ಇದ್ದೀನಿ. ನೆಂದಿರುತ್ತೆ, ಅದರಿಂದ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದು ಬೇಯೋಷ್ಟೊತ್ತಿಗೆ ಒಂದು ಜಾರಿಗೆ 1/4 ಕಾಯಿ ಆಗುವಷ್ಟು ಒಣಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಹಸಿ ಕೊಬ್ಬರಿನೂ ಸೇರಿಸ್ಕೋಬೋದು. ಹಾಗೆ 2 ಗಡ್ಡೆ ಆಗುವಷ್ಟು ಹಸಿ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 4 ಒಣಗಿದ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪುಡಿ 2 ಚಮಚವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವ ಚಮಚದಲ್ಲಿ ಸಾಂಬಾರು ಪುಡಿಯನ್ನು ಸೇರಿಸಿದ್ದೀನೋ ಅದೇ ಚಮಚದಲ್ಲಿ 2 ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಇಂಚಿನಷ್ಟು ಶುಂಠಿ, 5 ರಿಂದ 6 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಕುಕ್ಕರ್ ಅಷ್ಟೊತ್ತಿಗೆ 3 ವಿಸಿಲ್ ಬಂದಿದೆ. ಬಂದು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಕಾಳುಗಳೆಲ್ಲ ಬೆಂದಿರುತ್ತೆ, 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ನೋಡಿ ಕಾಳೆಲ್ಲ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಬಟಾಣಿ ಮತ್ತು ಕಡಲೆನೂ ಅಷ್ಟೇ, ಎರಡೂ ಅಷ್ಟೇ ಬೆಂದಿದೆ. ಈಗ ನಾನು ಸಾಂಬಾರಿಗೆ ಅದೇ ಕಾಳನ್ನು 1-2 ಸೌಟ್ ಆಗುವಷ್ಟು ಎತ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಮಗೆ ಸಾಂಬಾರಿಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೇಕಾಗುತ್ತೆ. ನಾನು ಇಲ್ಲಿ 2 ಸೌಟ್ ಆಗುವಷ್ಟನ್ನು ತಗೊಂಡು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ಎಲ್ಲ ನುಣ್ಣಗೆ ಹಾಕಬೇಕು, ಆ ರೀತಿ ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ ಆ ರೀತಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಏನು ಕಾಳನ್ನು ಬೇಯಿಸ್ಕೊಂಡಿದ್ದೀನೋ ಆ ಕಾಳಿಗೆ ನಾನು ರುಬ್ಕೊಂಡು ಬಂದಿರುವಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅದೇ ನೀರನ್ನೇ ಹಾಕ್ಕೊಂಡು ನಾನು ಕಾಳು ಬೇಯಿಸಿರ್ಕಂಥ ನೀರನ್ನೇ ಸೇರಿಸ್ಕೊಂಡು ಜಾರನ್ನು ಅಷ್ಟೇ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸಾಲಿನ ಅಂದರೆ ಮತ್ತೆ ನೀರನ್ನು ಸೇರಿಸ್ಕೋಬೋದಾಗುತ್ತೆ. ನಾನು ಅದರಿಂದ ಸ್ವಲ್ಪ ನೀರನ್ನು ಅದೇ ನೀರನ್ನೇ ಹಾಕ್ಕೊಂಡು ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 2 ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಆಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. 1 ಗಡ್ಡೆ ಆಗುವಷ್ಟು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು ಸೇರಿಸ್ಕೋಬೇಕಾಗುತ್ತೆ. ನಾನು ಕಲ್ಲುಪ್ಪು ಇಲ್ಲ, ಅದರಿಂದ ಪುಡಿ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ 1/4 ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಮಂದ ಅನಿಸುತ್ತೋ ಸಾರು, ಅದು ಕಾಯೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮಂದ ಬರುತ್ತೆ. ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೋಡಿಕೊಂಡು ನಮ್ಮ ಸಾರಿಗೆ ಯಾವ ರೀತಿ ಬೇಕೋ, ಸ್ವಲ್ಪ ಮಂದಕ್ಕೆ ಬೇಕಂದ್ರೆ ಸ್ವಲ್ಪ ಕಡಿಮೆ, ತೆಳಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. 1 ವಿಸಿಲ್ ಬಂದು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಸಾಂಬಾರನ್ನು ಅಷ್ಟೇ ಚೆನ್ನಾಗಿ ಕಾದಿರುತ್ತೆ ನೋಡಿ. ಅಷ್ಟು ತೆಳ್ಳಕ್ಕೇನೂ ಇಲ್ಲ, ಅಷ್ಟು ಮಂದಕ್ಕೇನೂ ಇಲ್ಲ. ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ. ನಾವು ಮುದ್ದೆಗೆ ಅನ್ನಕ್ಕೇ ಜಾಸ್ತಿ ಮಾಡೋದು. ಉಪ್ಪು ಹಾಕಿರ್ತೀವಿ, ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಆಯಿತು. ನೋಡಿ ಇನ್ನೊಂದು ಕಡೆ ಇಟ್ಟಿರ್ತೀನಿ, ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ 1-2 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ 1/4 ಟೀ ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆಗಿದೆ ನೋಡಿ, ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ಸಾಂಬಾರನ್ನು ಸ್ವಲ್ಪ ಎತ್ಬಿಟ್ಟು 1-2 ಸೌಟ್ ಆಗುವಷ್ಟು ಎತ್ಬಿಟ್ಟು ಬಾಣಲೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ಆ ಸಾಂಬಾರನ್ನು ಎತ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡ್ರೆ ಆಯಿತು, ರೆಡಿ ಆಗುತ್ತೆ ನೋಡಿ ಸಾಂಬಾರು. ಒಗ್ಗರಣೆ ಸೇರಿಸ್ಕೊಂಡು ಒಂದು 4-5 ಕುದಿ ಬಂದರೆ ಆಯಿತು, ಸಾಂಬಾರು ಅಷ್ಟೇ ರೆಡಿ ಆಗುತ್ತೆ. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬೇಗನೂ ಮಾಡ್ಕೋಬೋದು. ಹಬ್ಬಗಳ ದಿನ ಅದೇನಾದರೂ ಮಾಡಬೇಕು ಅಂದಾಗ ಸಾಂಬಾರು ಈ ರೀತಿ ಮಾಡ್ಕೋಬೋದು. ಇಲ್ಲ ಬೇಳೆ ಸಾರು ತಿಂದು ಬೇಜಾರಾದಾಗೂ ಅಷ್ಟೇ ವಾರಕ್ಕೆ 1 ಸತಿ 2 ಸತಿ ಮಾಡ್ಕೊಂಡ್ರೂ ಅಷ್ಟೇ ಸಾಂಬಾರು ಅನ್ನೋದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. 1 ಮುದ್ದೆ ತಿನ್ನೋರು ಸಹ 1.5 ಮುದ್ದೆ ಸಹ ತಿಂತಾರೆ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್.